ನಮಸ್ಕಾರ ರೀ ಎಲ್ಲರಿಗೂ. ನನ್ನ ಹೆಸರು ಲಕ್ಷ್ಮೀ ಲಿಂಗಪ್ಪ, ನಾಟಿ ವೈದ್ಯಳಾಗಿದ್ದು. ನಾನು ನಿಮಗೂ ನಮ್ದು ಹಲ್ಲು ಹೆಂಗೆ ಚಂದ ಇಟ್ಕೋಬೇಕು ಮತ್ತು ಮಕ್ಕಳು ಹಲ್ಲು ಹೆಂಗೆ ಚಂದ ಇಕ್ಬೇಕು, ಮಕ್ಕಳಿಗೆ ಏನು ತಿನ್ನಕ್ಕೆ ಕೊಡಬೇಕು, ಏನು ಕೊಡಬಾರ್ದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮಕ್ಕಳಿಗೆ ಯಾರು ಜಾಸ್ತಿ ಚಾಕ್ಲೇಟ್ ತಿನ್ನಕ್ಕೆ ಕೊಡಬೇಡ್ರಿ ಮತ್ತು ಜಾಸ್ತಿ ಸ್ವೀಟು ತಿನ್ನಕ್ಕೆ ಕೊಡಬೇಡ್ರಿ. ಅದರ್ಲಿಂದ ಮಕ್ಕಳ ಹಲ್ಲು ಹಾಳಾಗಿ ಹೋಗ್ತಾವ್ರಿ. ಮತ್ತು ದುಕಾನ್ದಾಗಿಂದು ಬ್ರಷ್ ಜಾಸ್ತಿ ಯೂಸ್ ಮಾಡಬಾರ್ದ್ರಿ. ಬ್ರಷ್ ಯೂಸ್ ಮಾಡೋದ್ರಲಿಂದ ಭೀ ಸ್ವಲ್ಪ ದವಡೆಗಳಿಗೆ ಚಲೋ ಮಸಾಜ್ ಆಗಲ್ರಿ. ಮತ್ತು ಹಿಂಗೆ ಹಲ್ಲೆಲ್ಲ ಸ್ವಲ್ಪ ಸಂದೆ ಆಗ್ತಾವ್ರಿ ಅದು ಜಲ್ದಿ ಹಲ್ಲು ಬೀಳೋ ಚಾನ್ಸಸ್ ಇರ್ತಾವ್ರಿ. ಅದಕ್ಕೆ ಮಕ್ಕಳು ಹಲ್ಲು ಭೀ ಚಂದ ಇರ್ಬೇಕಂತಂದ್ರು ಬೇವಿನ ಗಿಡದ ಕಡ್ಡಿ ತೊಗೋಬೇಕ್ರಿ. ಬೇವಿನ ಗಿಡ ಕಡ್ಡಿ ತೊಗೊಂಡು ಸ್ವಲ್ಪ ಎಳೆಕನ್ ಕಡ್ಡಿ ತೊಗೊಂಡು ಮೇಲೆ ಸ್ವಲ್ಪ ಅದ್ರ ಸಿಪ್ಪೆ ಸುಲಿದು ಸ್ವಲ್ಪ ಹಿಂಗೆ ಬಾಯ್ಲಿಂದ ಸ್ವಲ್ಪ ಜಜ್ಜಿಬೇಕ್ರಿ. ಇದಕ್ಕೆ ಸ್ವಲ್ಪ ಇದು ಬಾಯ್ಲಿಂದ ಸ್ವಲ್ಪ ಅಗದಿ ಏನು ಮಾಡ್ಬೇಕ್ರಿ ಅಂದ್ರೆ ಅದರ್ಲಿಂದ ಬ್ರಷ್ ಮಾಡ್ಕೊಳಕ್ಕೆ ಹಚ್ಬೇಕ್ರಿ. ಹಲ್ಲು ಭೀ ಚಂದ ಇರ್ತಾವೆ ಮತ್ತು ಅದು ಸ್ವಲ್ಪ ಕಹಿ ಇರ್ತವಲ್ರಿ, ಅದ್ರ ಸಲುವಾಗಿ ಹಲ್ಲು ನೋವು ಭೀ ಆಗಲ್ರಿ. ಅದರಿಂದ ಮಕ್ಕಳು ಹಲ್ಲು ಭೀ ಗಟ್ಟಾಯ್ತಾವೆ. ಮತ್ತು ಇನ್ನೊಂದು ಪೇಸ್ಟ್ ಹೇಳ್ಬೇಕು, ಮನ್ಯಾಗ ಹಲ್ಲು ಚಂದ ಇರ್ಬೇಕಂತಂದ್ರು ಬೇವಿನ ಗಿಡದ ಚಕ್ಕೆ ತೊಗೋಬೇಕ್ರಿ. ಬೇವಿನ ಗಿಡ ಚಕ್ಕೆ ತೊಗೊಂಡು ಒಣಗಿಸ್ಬೇಕ್ರಿ. ಚಂದ ಒಣಗಿಸಿ ಅದು ಸುಟ್ಟು ಬೂದಿ ಮಾಡ್ಬೇಕು, ಅದು ಒಂದು. ಮತ್ತು ಆಕಳು ಸಗಣಿ ತೊಗೋಬೇಕ್ರಿ. ಆಕಳು ಸಗಣಿ ತೊಗೊಂಡು ಅದ್ರಲಿಂದ ಕೂಳು ಬಡಿಬೇಕ್ರಿ. ಅವು ಕೂಳು ತೊಗೊಂಡು ಸ್ವಲ್ಪ ಚೆನ್ನಾಗಿ ಒಣಗಿಸ್ಬೇಕ್ರಿ. ಅವು ಒಣಗಿದ ಮೇಲೆ ಅದು ಸುಟ್ಟು ಬೂದಿ ಮಾಡ್ಬೇಕ್ರಿ. ಮತ್ತು ಅದ್ರ ಬೂದಿ ಮತ್ತು ಸ್ವಲ್ಪ ಸೈಂದ ಲವಣ ಇರ್ತವಲ್ರಿ, ಅದು ಸೈಂದ ಲವಣ ಮತ್ತು ಅವು ಸ್ವಲ್ಪ ಬೆರೆಸ್ಬೇಕ್ರಿ. ಅವು ಮೂರು ಮಿಕ್ಸ್ ಮಾಡಿ 2 ಟೈಮು ನೀವು ಮನೆಗೆ ದೊಡ್ಡವರು ಮತ್ತು ಮಕ್ಕಳು ಎಲ್ಲರೂ ಹಲ್ಲು ಬೆಳ್ಕೊಬೇಕ್ರಿ. ಅದರ್ಲಿಂದ ಹಲ್ಲು ಗಟ್ಟಾಗ್ತವೆ ಮತ್ತು ಹಲ್ಲು ನೋವು ಭೀ ಆಗೋದಿಲ್ಲ ರೀ. ಅದು ಹೆಲ್ತಿಗೆ ಭೀ ಒಳ್ಳೇದಿರ್ತದೆ ರೀ. ಅದ್ರ ಸಲುವಾಗಿ ಯಾರು ಜಾಸ್ತಿ ಹೊರಗಿಂದು ಪೇಸ್ಟೆಲ್ಲ ಯೂಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು ರೀ. ಆ ಪೇಸ್ಟ್ದಾಗೆಲ್ಲ ಏನಿರ್ತಂದ್ರೆ ಎಲ್ಲ ಕೆಮಿಕಲ್ ಇರ್ತಾವ್ರಿ. ಅದು ಹಾಗಾಗಿ ಮಕ್ಕಳೆಲ್ಲ ಪೇಸ್ಟ್ ಮಾಡಿದ್ರು ಅಂತಂದ್ರೆ ಬ್ರಷ್ ಮಾಡಿದ್ಮೇಲೆ ಏನು ಮಾಡ್ತಾರೆ, ಅವರೆಲ್ಲ ಚಲೋ ಮುಖ ತೊಳ್ಕೊಳ್ಳೋದಿಲ್ಲ ರೀ ಅವ್ರು. ಹಾಗಾಗಿ ಅವರೆಲ್ಲ ಹಾಗೆ ನೀರು ಕುಡಿದ್ರು ಹಾಗೆ ಊಟ ಮಾಡಿದ್ರು ಅಂದ್ರೆ ಹೊಟ್ಟೆಗೆಲ್ಲ ಹೋಯ್ತದೆ ರೀ. ಹೋಗಿ ಏನೋ ಇನ್ಫೆಕ್ಷನ್ ಆಗೋದಾಗಲಿ ಹೊಟ್ಟೆಗೆ ಅಥವಾ ಹೊಟ್ಟೆ ನೋವು ಆಗೋದಾಗಲಿ ಅದ್ರ ಸಲಿಂದ ಅದೆಲ್ಲ ಮಕ್ಕಳಿಗೆ ಹಾಗೆಲ್ಲ ಸ್ಟಾರ್ಟ್ ಆಗ್ತದೆ ರೀ. ಹಾಗೆಲ್ಲ ಆಗ್ಬಾರ್ದು ಅಂತಂದ್ರು ಆದಷ್ಟು ಮಟ್ಟಿಗೆ ಆಯುರ್ವೇದಿಕ್ ಪೇಸ್ಟ್ಗಳೇ ಯೂಸ್ ಮಾಡ್ಬೇಕ್ರಿ. ಯಾಕಂದ್ರಲ್ಲಿ ಏನೂ ಎಫೆಕ್ಟ್ ಆಗೋದಿಲ್ಲ ರೀ. ಮತ್ತು ನಮ್ಗೆ ಯಾವುದಾದ್ರೂ ಒಂದು ಚಲೋ ಒಳ್ಳೆ ಪೇಸ್ಟ್ ಬೇಕಂತಂದ್ರೆ ನಮ್ಮ ಹತ್ರ ಒಂದು ಅದರ ಆಯುರ್ವೇದದಾಗೂ ಡೆಂಟೋಲ್ಯಾಕ್ಸ್ ಅಂತ, ಇದನ್ನು ಭಾಳ ಒಳ್ಳೆಯದ ರೀ ಹೆಲ್ತಿಗೆ. ಇದ್ರಲಿಂದ ಭೀ ಎಲ್ಲ ಹಲ್ಲು ಚಂದ ಆಗ್ತಾವೆ, ಹಲ್ಲು ಗಟ್ಟಿ ಇದ್ದಾವೆ ಮತ್ತು ಹಲ್ಲು ನೋವು ಭೀ ಬರೋದಿಲ್ಲ ರೀ. ಮತ್ತು ಹಲ್ಲು ಅಲ್ಲಾಡ್ಲತ್ತರೂ ಎಲ್ಲ ಗಟ್ಟಾಗ್ತಾವೆ. ಯಾರಿಗಾದ್ರೂ ಬೇಕಾದ್ರೂ ಸಂಪರ್ಕಿಸ್ಬೋದು ರೀ. ನೀವು ತೊಗೊಳ್ರಿ, ಮನೆ ನಿಮ್ಮ ಮಕ್ಕಳಿಗೂ ಕೊಡಿರಿ ಮತ್ತು ಯಾರಿಗೆ ನಿಮ್ಮ ಆಜು ಬಾಜುದವ್ರಿಗೆ ಭೀ ಹೇಳ್ರಿ. ಎಲ್ಲರೂ ಹೆಲ್ತನ್ನು ಚೆನ್ನಾಗಿ ಇಟ್ಕೊಳ್ರಿ, ಹಲ್ಲು ಎಲ್ಲ ಶುದ್ಧವಾಗಿ ಇಟ್ಕೊಳ್ರಿ. ನಮಸ್ಕಾರ.